ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಯಾಕೆ ರಾಜ್ಯದ CM ಸ್ಥಾನವನ್ನು ಕೊಡಬೇಕು ಹೇಳಿ? ನಿಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನೇ ಸಮರ್ಥವಾಗಿ ನಿಭಾಯಿಸೋದಕ್ಕಾಗಲಿಲ್ಲ ಅಂದರೆ ನಿಮಗೆ ಯಾಕೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಕೊಡಬೇಕು ಹೇಳಿ? ನಿಮಗೀಗ ರಾಜ್ಯದಲ್ಲಿ DCM ಸ್ಥಾನ ಕೊಟ್ಟಿದ್ದಾರೆ. ನಂಬರ್ 2, ನೀವು ಬೆಂಗಳೂರಿನ ಉಸ್ತುವಾರಿ ಕೂಡ ಆಗಿದ್ದೀರಾ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದೀರಾ. ಬೆಂಗಳೂರಿನ ಸಮಸ್ಯೆಯನ್ನು ನಿಮಗೆ ಹೇಳೋದಕ್ಕೆ ಹೋದರೆ ನೀವು ಬೇರೆ ರಾಜ್ಯ ಹಾಗಾದರೆ ಸರಿ ಇದೆಯಾ, ಬೇರೆ ನಗರಗಳು ಸರಿ ಇದೆಯಾ, ದೆಹಲಿ ಸರಿ ಇದೆಯಾ, ಮುಂಬೈ ಸರಿ ಇದೆಯಾ? ಬೇರೆಯದ್ದು ಸರಿ ಇಲ್ಲ, ಸರಿ ಇದೆ ಅಂತ ನಾವು ಹೇಳ್ತಾ ಇಲ್ಲ. ನಿಮಗೆ ಜವಾಬ್ದಾರಿ ಕೊಟ್ಟಿರುವಾಗ ನೀವು ಯಾಕೆ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿಲ್ಲ? ಈ ರೀತಿ ಪ್ರಶ್ನೆಯನ್ನು ಕೇಳಿದರೆ ನಿಮ್ಮ ಬಳಿ ಉತ್ತರ ಇರಲ್ಲ. ನಿಮ್ಮ ಹತ್ರ ಯಾವಾಗಲೂ ರಾಜಕೀಯ ಮಾಡೋದೇ ಕೆಲಸ. ರಾಜಕೀಯ ಮಾಡೋ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಬಾರದು. ಅಭಿವೃದ್ಧಿ ಮಾಡೋ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಾಗ ಮಾತ್ರ ರಾಜ್ಯ ಬೆಳೆಯುತ್ತೆ, ಬದಲಾವಣೆ ಆಗುತ್ತೆ. ಇದಕ್ಕೊಂದು ಉದಾಹರಣೆ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ಇತ್ತೀಚೆಗೆ ನಿಮ್ಮದೇ ಇಂಡಿಯಾ ಅಲಯನ್ಸ್ನ ಮಿತ್ರ ಪಕ್ಷ ಆಗಿರುವಂಥ SP ಯ ಸಂಸದರು ಬೆಂಗಳೂರಿಗೆ ಬರ್ತಾರೆ. ಉತ್ತರ ಪ್ರದೇಶದ SP ಸಂಸದರು ರಾಜೀವ್ ರಾಯ್ ಅಂತ ಬೆಂಗಳೂರಿಗೆ ಭೇಟಿ ನೀಡಿದವರು ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿ 1 ಗಂಟೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ತಾರೆ. ಅಲ್ಲಿ ಒದ್ದಾಡ್ತಾರೆ. ಅದನ್ನು ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೋತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಗರ ಪೊಲೀಸ್ ಆಯುಕ್ತ ಹಾಗೂ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಮಾಡ್ತಾರೆ. ಅದರಲ್ಲಿ ಬರೀತಾರೆ, ಮಾನ್ಯ ಮುಖ್ಯಮಂತ್ರಿಯವರೇ ಕ್ಷಮಿಸಿ, ನಿಮ್ಮಲ್ಲಿ ಟ್ರಾಫಿಕ್ ನಿರ್ವಹಣೆಗೆ ಅತಿ ಕೆಟ್ಟ ವ್ಯವಸ್ಥೆ ಇದೆ. ಟ್ರಾಫಿಕ್ ಪೊಲೀಸರು ಕೂಡ ಬೇಜವಾಬ್ದಾರಿಯುತ, ನಿಷ್ಪ್ರಯೋಜಕವಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸ್ತಾರೆ. ಅದಕ್ಕೆ ಅವರು ಮತ್ತೆ ಒಂದಷ್ಟು ಬರೀತಾರೆ, ಅದನ್ನು ಹೇಳ್ತೀನಿ ನಾನು. ಅಂದರೆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಗೈರಿನ ಬಗ್ಗೆ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅವರು ಸ್ಥಳದಲ್ಲಿ ಇಲ್ಲ, ರಸ್ತೆಯುದ್ದಕ್ಕೂ ಯಾವೊಬ್ಬ ಟ್ರಾಫಿಕ್ ಪೊಲೀಸ್ ಕೂಡ ಕಾಣಿಸೋದಿಲ್ಲ, ಕೊನೆ ಪಕ್ಷ ಯಾರೊಬ್ಬರು ದೂರವಾಣಿ ಕೂಡ ಸ್ವೀಕರಿಸಲ್ಲ ಅಂಥೇಳಿ ಅದರ ಸ್ಕ್ರೀನ್ಶಾಟನ್ನು ಕೂಡ ಹಂಚ್ಕೊಳ್ತಾರೆ. ಗಂಟೆಗಟ್ಟಲೆ ನಾವು ರಾಜ್ಕುಮಾರ್ ಸಮಾಧಿ ರಸ್ತೆ ಬಳಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ವಿ. ಸಂಸತ್ನ ಚಳಿಗಾಲದ ಅಧಿವೇಶನಕ್ಕೆ ಪಾಲ್ಗೊಳ್ಬೇಕಾಗಿತ್ತು, ದೆಹಲಿಗೆ ಹೋಗಬೇಕಾಗಿತ್ತು. ಅತಿಯಾದ ಟ್ರಾಫಿಕ್ ಜಾಮ್ಗೆ ಸಿಕ್ಕಾಕೊಂಡು ವಿಮಾನ ಹೊರಡೋ ಸಮಯಕ್ಕೆ ವಿಮಾನ ನಿಲ್ದಾಣಕ್ಕೆ ತಲುಪೋದು ಕಷ್ಟ ಆಗಿದೆ. ಇದರಿಂದ ವಿಮಾನ ತಪ್ಪುತ್ತೆ. ಈ ಸುಂದರ ನಗರದ ಹೆಸರನ್ನು ಹಾಳು ಮಾಡೋಕೆ ಈ ಅಸಮರ್ಥ ಅಧಿಕಾರಿಗಳೇ ಸಾಕು. ನಿಸ್ಸಂದೇಹವಾಗಿ ಬೆಂಗಳೂರು ಸಂಚಾರ ಅತ್ಯಂತ ಕುಖ್ಯಾತ ಸಂಚಾರ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಇದು ರಾಜೀವ್ ರಾಯ್ ಟ್ವೀಟ್ ಮಾಡಿರೋದು ಅತ್ಯಂತ ಅಸಹನೆಯಿಂದ ಅನ್ನೋದು ಕಾಣಿಸ್ತಾ ಇದೆ. ಯಾಕಂದರೆ ಅವ್ರಿಗೆ ಗೊತ್ತು, ಅವರ ಮಿತ್ರ ಪಕ್ಷವಾದಂಥ ಕಾಂಗ್ರೆಸ್ಸು ಬೆಂಗಳೂರಲ್ಲಿ ಅಂದರೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ಈ ಸಂದರ್ಭದಲ್ಲಿ ನಾನು ಮಾಡುವಂಥ ಟ್ವೀಟು ನಮಗೆ ಉಲ್ಟಾ ಹೊಡೆಯುತ್ತೆ, ಇದು ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಆದರೆ ಟ್ವೀಟ್ ಯಾಕೆ ಮಾಡ್ತಾರೆ ಅಂದರೆ, ಈ ಅಸಹ್ಯವನ್ನು ಸಹಿಸ್ಕೊಳ್ಳೋಕ್ಕಾಗದೆ, ಬೆಂಗಳೂರಿನ ಟ್ರಾಫಿಕ್ಕು, ರಸ್ತೆ ಅವ್ಯವಸ್ಥೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಟ್ವೀಟ್ ಮಾಡ್ತಾರೆ. ನೀವು ನೋಡಿದರೆ ಅದಕ್ಕೆ ಅಸಹನೆಯಿಂದ ಉತ್ತರ ಕೊಡ್ತೀರಾ. ಏನಂತ ತಿರುಗೇಟು ಕೊಡ್ತೀರಾ ಅಂದರೆ, ನಾನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವ ಟ್ರಾಫಿಕ್ ನಿರ್ವಹಣೆಯನ್ನು ಅವರಿಗೆ ತೋರಿಸ್ತೀನಿ, ಅವ್ರಿಗೂ ಕೂಡ ಟ್ಯಾಗ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಮಳೆಗಾಲ ಮುಗಿತಾ ಬಂದಾಗ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಜಾಸ್ತಿ ಆಗಿದ್ದಾವೆ. ರಸ್ತೆ ಗುಂಡಿಗಳನ್ನು ಅದನ್ನು ಸರಿ ಮಾಡಿ ಅಂತ ಕೇಳಿದರೆ, ನಾನು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಇರುವಂಥ ರಸ್ತೆ ಗುಂಡಿಗಳನ್ನು ತೋರಿಸ್ಬೇಕಾ ಅಂತ ಹೇಳ್ತೀರಾ. ನೀವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ಡಿ ಕೆ ಶಿವಕುಮಾರ್ ಅವರೇ. ನಿಮ್ಮನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಿಬಿಟ್ಟು ರಾಜ್ಯನ ಬದಲಾಯಿಸಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿ ಅಂತ ಹೇಳಿದರೆ, ಸಂಪೂರ್ಣ ಬಹುಮತದ ಸರ್ಕಾರ ನಿಮ್ಮ ಕೈಲಿರುವಾಗ ನೀವು ಉತ್ತರ ಪ್ರದೇಶವ್ರು ಮಾಡಿದಾರಾ ತೋರಿಸ್ಲಾ ನಾನು, ಪಾಟ್ನಾದಲ್ಲಿ, ಲಕ್ನೋದಲ್ಲಿ, ಬಿಹಾರದವ್ರು ಮಾಡಿದಾರಾ ಪಾಟ್ನಾ ತೋರಿಸ್ಲಾ ನಾನು, ಅಥವಾ ಮುಂಬೈಯವ್ರು ಮಾಡಿದಾರಾ ತೋರಿಸ್ಲಾ ನಾನು ಮಹಾರಾಷ್ಟ್ರನ ಅಂತ ಕೇಳ್ತಾ ಕೂತ್ಕೊಂಡ್ರೆ, ನಿಮ್ಮನ್ನು ಕರ್ನಾಟಕದ DCM ಮಾಡಿರೋದು, ಕರ್ನಾಟಕದಲ್ಲಿ ಬೆಂಗಳೂರನ್ನ ಉಸ್ತುವಾರಿ ಮಾಡಿರುವಂಥದ್ದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನೀವು, ನಿಮ್ಮ ಕೆಲಸ ಸರಿಯಾಗಿ ಮಾಡಲಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಅಲ್ಲೇನೆ. ನೀವು ಅದನ್ನು ಬಿಟ್ಟು ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿರುವಾಗ ಇನ್ನೊಬ್ಬರು ತಟ್ಟೆಯಲ್ಲಿ ನೊಣ ಹುಡುಕ್ತಿರಲ್ಲ. ನಿಮಗೆ ಜವಾಬ್ದಾರಿ ಅನ್ನೋದು ಇಷ್ಟು ಸುದೀರ್ಘ ರಾಜಕಾರಣದಲ್ಲಿ ಅಂದರೆ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದ್ದೀರಾ. ಈ ಸುದೀರ್ಘ ರಾಜಕಾರಣದಲ್ಲಿ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದ್ದೀರಾ, ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀರಾ. ಟ್ರಬಲ್ ಶೂಟರ್ ಅಂತ ಕರೀತಾರೆ ಪಕ್ಷದಲ್ಲಿ ನಿಮ್ಮನ್ನು. ಪಕ್ಷಕ್ಕೇನೇ ಸಮಸ್ಯೆ ಆದರೂ ಕೂಡ ಅದನ್ನು ಪರಿಹಾರ ಮಾಡೋರು ಅಂತ. ನೀವು ನೋಡಿದರೆ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಬೆಂಗಳೂರಿನ ಪ್ರಾಬ್ಲಮ್ಗಳಿಗೆ ಟ್ರಬಲ್ ಶೂಟರ್ ಆಗ್ತೀರಾ ಅಂತ ಜನ ಅಂದ್ಕೊಂಡ್ರೆ, ನೀವು ಶೂಟ್ ಮಾಡಿದವ್ರ ಮೇಲೇ ಶೂಟ್ ಮಾಡ್ತೀರಾ. ನಿಮ್ಮದೇ ಪಕ್ಷದ ಅಂದರೆ ನಿಮ್ಮದೇ ಇಂಡಿಯಾ ಅಲಯನ್ಸ್ನ ಮಿತ್ರ ಪಕ್ಷ SP ಯ ಸಂಸದರು ಮಾಡಿರೋ ಟ್ವೀಟು,
ಸಹಜವಾಗಿ ರಾಜಕೀಯದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ಳಲ್ಲ ಯಾರೂ, ಯಾಕಂದರೆ ಸಿದ್ಧಾಂತಗಳನ್ನು ದುಡ್ಡಿನ ಹಾಗೆ ಸಿದ್ಧಾಂತಗಳನ್ನು ದುಡ್ಡು ಸಿದ್ಧಾಂತ ಇವೆರಡನ್ನು ಜೊತೆಗಿಟ್ಕೊಂಡೇ ಹೋಗ್ತಾರೆ. ಹಾಗಿರುವಾಗ ದುಡ್ಡು ಮಾಡಬೇಕು, ಹಾಗೆ ತಮ್ಮ ಪಕ್ಷದ ಸಿದ್ಧಾಂತ ಉಳಿಸ್ಕೋಬೇಕು ಅಂತ ಹೇಳಿದರೆ ಮಿತ್ರ ಪಕ್ಷಗಳ ಜೊತೆ ಚೆನ್ನಾಗಿರಬೇಕು. ಈಗಾಗಲೇ ಒಡೆದೋಗ್ತಾ ಇರುವಂಥ ಇಂಡಿಯಾ ಅಲಯನ್ಸನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಆತಂಕ ಅವ್ರಿಗೂ ಇರುತ್ತೆ. ಅದರಲ್ಲೂ ಅಖಿಲೇಶ್ ಯಾದವ್ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದು ಹೋದರು. ಆದರೆ SP ಸಂಸದರು ಕಾಂಗ್ರೆಸ್ ಜೊತೆ ಚೆನ್ನಾಗಿರಬೇಕಾದವರೇ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಅವರು ಡೆಲ್ಲೀಲಿ ಮಾಡಿದ್ದಿದ್ರೆ ಓಕೆ, ಏನು ರಾಹುಲ್ ಗಾಂಧಿ ಅವ್ರನ್ನ ಕೌಂಟ್ರ್ ಮಾಡ್ತಾ ಇದ್ದಾರೆ ಅನ್ಬೋದಾಗಿತ್ತು. ಅವ್ರು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡೇನು ಕೌಂಟ್ರ್ ಮಾಡೋಕ್ಕೆ ಹೋಗಿಲ್ಲ. ಕರ್ನಾಟಕನ ಕೌಂಟ್ರ್ ಮಾಡಿ ಉತ್ತರ ಪ್ರದೇಶದ SP ಸಂಸದರಿಗೆ ರಾಜೀವ್ ರಾಯ್ ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಅವರಿಗೆ ಆದಂಥ ಹಿಂಸೆಯನ್ನು ಅವರು ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನ ಬಹುತೇಕ ರಸ್ತೆ ಸವಾರರ ಹಿಂಸೆ ಇದೇನೆ. ನೀವು 2.5 ವರ್ಷ ಆಯಿತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ, ಇನ್ನು 2 ವರ್ಷ ಚುನಾವಣೆ ಬಂದ್ಬಿಡುತ್ತೆ. ಏನು ಬ್ರ್ಯಾಂಡ್ ಬೆಂಗಳೂರು ಮಾಡೋದು, ಏನು ಬಾಯಲ್ಲಿ ಬಂದಿದ್ದೆಲ್ಲ ಮಾತಾಡೋದು. ಆಮೇಲೆ ಅವ್ರೇನು ಮಾಡಿದರು, ಹಿಂದಿನ ಸರ್ಕಾರ ಏನು ಮಾಡಿತ್ತು, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀವಿ, ಸಾಕ್ಷಿ ಗುಡ್ಡೆ ಅಂತ ಮಾತಾಡ್ತಿರಲ್ಲ. ಬೆಂಗಳೂರಿನ ತುಂಬ ಕಸದ ಗುಡ್ಡೆಗಳು ಕಾಣಿಸ್ತವೆ ಹೊರತು ಸಾಕ್ಷಿ ಗುಡ್ಡೆ ಕಾಣಿಸಲ್ಲ. ಬೆಂಗಳೂರಿನ ತುಂಬ ಕನ್ಸ್ಟ್ರಕ್ಷನ್ ವೇಸ್ಟ್ನ ಗುಡ್ಡೆಗಳು ಕಾಣಿಸ್ತವೆ ಹೊರತು ಯಾವುದೇ ಸಾಕ್ಷಿ ಗುಡ್ಡೆಗಳು ಕಾಣಿಸೋದಿಲ್ಲ. ನೀವು ಬೆಂಗಳೂರು ತುಂಬ ಬರೀ ಕೇಬಲ್ಗಳು, ಆ ಒಂದು ವೇಸ್ಟ್ಗಳು, ಡ್ರೈನೇಜ್ ವೇಸ್ಟ್ಗಳ ಬ್ಲಾಕೇಜ್ಗಳು ಕಾಣಿಸುತ್ತೆ ಹೊರತು ಯಾವ ಸಾಕ್ಷಿ ಗುಡ್ಡೆನೂ ಕಾಣಿಸಲ್ಲ. ಮಳೆ ಬಂದರೆ ಬೆಂಗಳೂರನ್ನ ತುಂಬ ನೀರು ತುಂಬಿಕೊಂಡು ಬೆಂಗಳೂರಲ್ಲಿ ರಸ್ತೆಗಳು ಕೆರೆಗಳಾಗಿ ನದಿಗಳಾಗಿ ಹರಿತಾ ಹೊರತು ಯಾವ ನಿಮ್ಮ ಸಾಕ್ಷಿ ಗುಡ್ಡೆಗಳು, ಯಾವ ಬೆಂಗಳೂರಿನ ಸ್ವಚ್ಛತನ, ಬೆಂಗಳೂರಲ್ಲಿರುವಂಥ ಏನು ಗ್ರೀನ್ ಸಿಟಿ, ಬೆಂಗಳೂರಿದ್ದಂಥ ಆ ಘನತೆ ಗೌರವಗಳೆಲ್ಲ ಮಣ್ಣು ಪಾಲಾಗೋಯ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಪ್ರತಿ ವರ್ಷ ಹರಾಜಾಗ್ತಾ ಇದೆ. ಅದು BJP ಪಕ್ಷ ಇದ್ದಾಗಲೂ ಇದನ್ನೇ ಮಾಡಿದ್ದು, JDS ಅವ್ರು ಬಂದರೂ ಇದನ್ನೇ ಮಾಡ್ತಾರೆ, ಕಾಂಗ್ರೆಸ್ ಬಂದರೂ ಇದನ್ನೇ ಮಾಡ್ತಾರೆ. ಬಟ್ ನಿಮಗೆ ಸಂಪೂರ್ಣ ಬಹುಮತದ, ನಿಮ್ಮನ್ನು ಯಾರೂ ಅಲುಗಾಡ್ಸೋಕ್ಕಾಗಲ್ಲ, ನಿಮ್ಮನ್ನು ಯಾರೂ ಕೇಳೋಕ್ಕಾಗಲ್ಲ. ನೀವು ಕೇಳೋಕ್ಕಾಗಲ್ಲ ಅಂತ ಏನು ಮಾಡ್ತೀರಾ ಗೊತ್ತಾ, 613 ಕೋಟಿ ಕೊಟ್ಟು ಕ್ಲೀನ್ ಮಾಡುವಂಥ ಒಂದು ಯಂತ್ರವನ್ನು ಬಾಡಿಗೆಗೆ, ಅದಕ್ಕೆ ಬಾಡಿಗೆ ಪಾವತಿಸೋದಕ್ಕೆ 613 ಕೋಟಿ ಕೊಡ್ತೀರಾ. ಆಮೇಲೆ ಏನು ಮಾಡ್ತೀರಾ, 30 ವರ್ಷಕ್ಕೆ ಕಸದ ಏನು ಟೆಂಡರ್ ಕೊಡ್ತೀರಾ. ಇಲ್ಲೆಲ್ಲ ಅನುಮಾನದ ಹುತ್ತ ಎದ್ದು ನಿಂತು ಬಿಡುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಯಾಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇವರಿರೋದು 5 ವರ್ಷ, 30 ವರ್ಷದ ಕಸ ಟೆಂಡರ್ ಯಾಕೆ ಕೊಡ್ತಾರೆ, ಇವರಿರೋದು 5 ವರ್ಷ, ಮುಂದಿನ 20 ವರ್ಷಕ್ಕೆ 25 ವರ್ಷಕ್ಕೆ ಯಾಕೆ ಇವರು ಕಸ ಗುಡಿಸೋ ಯಂತ್ರಕ್ಕೆ ತಗೋತಾರೆ. ಅಷ್ಟು ದೂರದೃಷ್ಟಿ ಇದೆಯಾ ಇವರಿಗೆ ಅಂದರೆ ಇವರ ಕೆರಿಯರ್ ಆ ಟ್ರ್ಯಾಕ್ ನೋಡಿದರೆ ಅದರಲ್ಲಿ ಇವ್ರಿಗೆ ದೂರದೃಷ್ಟಿನೇ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇವರಿಗೆ ದುಡ್ಡು ಮಾಡುವ ಒಂದೇ ಒಂದು ದೃಷ್ಟಿ ಇದೆ, ದುಡ್ಡಿನ ದೃಷ್ಟಿ ಇದೆ ಹೊರತು ದೂರದೃಷ್ಟಿ ಅನ್ನೋದಿಲ್ಲ ಅಂತ. ಅಂಥದ್ರಲ್ಲಿ ನೀವು ಬೇರೆಯವರ ತಪ್ಪುಗಳನ್ನು ತೋರಿಸೋದಕ್ಕೆ ಹೊರಡ್ತೀರಾ. ನಿಮಗೆ ಅಧಿಕಾರ ಕೊಟ್ಟು, ನಿಮಗೆ ಹಣ ಕೊಟ್ಟು, ರಾಜ್ಯವನ್ನು ಬದಲಾಯಿಸಿ, ಜನರ ಜೀವನವನ್ನು ಸುಧಾರಣೆ ಮಾಡಿ ಅಂತ ಹೇಳಿದರೆ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಕಾಯ್ತಾ ಇದ್ದೀರಾ. ಸ್ವಲ್ಪ ಜವಾಬ್ದಾರಿಯಿಂದ ನಿಭಾಯಿಸಿದರೆ ಖಂಡಿತ ರಾಜ್ಯ ಉದ್ಧಾರ ಆಗುತ್ತೆ. ಇಲ್ಲಾಂದರೆ ನೀವು ಏನಾದರೂ ಕೂಡ ರಾಜ್ಯ ಬದಲಾಗಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳೇ,